ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ಗೌಡ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವಿವತ್ತು ಮಂದಾರಗಿರಿ ಹಿಲ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬೆಳಗ್ಗೆ ಬಂದ್ವಿ, ಊರು ತಿಂಡಿ ಏನೂ ಮಾಡ್ಕೊಂಬಂದಿರಲಿಲ್ಲ. ಇಲ್ಲಿ ಒಂದು ಚಿಕ್ಕ ಹೋಟ್ಲ್ ಹತ್ರ ಬಂದ್ವಿ. ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲೂ ಹೋಟೆಲ್ಗಳು ಓಪನ್ ಇರಲಿಲ್ಲ. ಇಲ್ಲೊಂದು ಚಿಕ್ಕ ಅಂಗಡಿ ಬಂದು ಅಲ್ಲಿ ಇಡ್ಲಿ ಮತ್ತು ಪಲಾವು ಎಲ್ಲ ತಿಂದ್ಕೊಂಡು ನಾವು ಹೊರಟು ಬಂದ್ವಿ. ನೋಡಿ, ಇದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡೋಕೆ ಹತ್ರ ಕಾಣಿಸ್ತಾ ಐತೆ, ಇನ್ನೂ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಈ ಕಡೆ ರೂಟ್ ಐತೆ ಯಾವುದು. ನೋಡಿ, ನಾವಿವಾಗ ಇಲ್ಲಿಂದ ಮೇಲೆ ಗಾಡಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ವಿ. ದಾರಿ ಇದೆ, ಇಲ್ಲಿಂದ ನೆಟ್ಕೊಂಡು ಹೋಗೋರು ಇಲ್ಲಿಂದ ಹೋಗ್ಬೋದು ಮೇಲ್ಗಡೆವರೆಗೂ. ನೋಡಿ, ಮೇಲ್ಗಡೆ ಹೋಗಬೇಕು ಅಂತಂದರೆ ಹತ್ತು ಹೋಗ್ಬೋದು, ಇಲ್ಲಾಂದರೆ ಗಾಡೀಲೇ ಹೋಗ್ಬೋದು. ನಮಗೂ ಗೊತ್ತಿಲ್ಲ, ಯಾರೋ ಹೋದರು, ನಾವು ಹೋಗ್ತಾ ಇದ್ದೀವಿ ಅವ್ರ ಹಿಂದೆನೇ. ಮತ್ತು ಅಲ್ಲಿ ಬೈಕ್ಗೆ 10 ರೂಪಾಯಿ ಎಂಟ್ರಿ ಫೀಸ್ನ ಇಸ್ಕೋತಾರೆ. ಕಾರ್ಗಳಿಗಾದರೆ 50 ರೂಪಾಯಿನ ಎಂಟ್ರಿ ಫೀಸ್ನ ಇಸ್ಕೋತಾರೆ. ಇಲ್ಲಿ ಎಲ್ಲನೂ ಸಿಗುತ್ತೆ, ಸ್ನ್ಯಾಕ್ಸು, ಊಟ ಎಲ್ಲ ಸಿಗುತ್ತೆ. ಸುತ್ತೋರ್ಕೊಂಡು ಬರಬೇಕು ಅನಿಸುತ್ತೆ. ವ್ಯೂ ನೋಡಿ, ಈ ಕಡೆಯಿಂದ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದಲ್ಲಿ ವ್ಯವಸಾಯ ಮಾಡ್ತಾರೆ ರೀ. ಹಾಂ, ಇಲ್ಲಂತೂ ನಾವು ಬಂದಾಗಿಂದ ನೋಡಿದ್ರಂಗೆ ಟ್ರಕ್ಕಿಂಗ್ ಅವರಂತೂ ಸಖತ್ತು ಜನ ಬಂದಿದ್ರು, ಎಲ್ಲ ಹೋಗ್ತಾ ಇದ್ದಾರೆ. ಸಖತ್ ಟ್ರಕ್ಕಿಂಗ್ ಅವ್ರು ಬಂದಿದ್ರು. ನೋಡಿ, ಈ ಕಡೆ ಒಂದು ಕೆರೆ ಇದೆ, ಅದರಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಮಾಡೋರು. ಚೆನ್ನಾಗಿದೆ ಪ್ಲೇಸ್, ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದಲ್ಲ. ಚೆನ್ನಾಗಿದೆ, ಬರ್ಬೋದು. ಬಟ್ ಮಕ್ಕಳಿಲ್ಲ ಅಂದರೆ ಬಂದು ಹೋಗ್ಬಿಡ್ಬೋದು. ಇಬ್ಬರು ಇರೋದ್ರಿಂದ ಸ್ವಲ್ಪ ನಮಗೆ ಹಿಂಸೆ ಅನಿಸುತ್ತೆ. ಹೋಗುತ್ತದೆ ಅವಲ್ಲ. ಫುಲ್ ಎಕ್ಸೈಟ್ರ್ ಕೊಡ್ಬೇಕಲ್ಲ ರೀ, ಒಪ್ಪತ್ತು ಸ್ವಲ್ಪ ಕಷ್ಟ. ಫುಲ್ಲು ಅಪ್ಪಿದೆ. ಆದಷ್ಟು ಅಲ್ಲಿಂದ ನಡ್ಕೊಂಡೇ ಬಂದ್ಬಿಡಿ. ಇದು ಬೆಟ್ಟ ಫುಲ್ಲು ಒಂದು ರೌಂಡ್ ಸುತ್ತೋ ಬದಲು ಅಲ್ಲಿಂದ ನಡ್ಕೊಂಡೇ ಬಂದ್ಬಿಡ್ಬೋದು. ಆ ಕಡೆಯಿಂದ ಡೌನಿಂದ ಬೇಕಾದ್ರೆ ಬಂದ್ಬಿಡ್ಬೋದು, ಆದರೆ ಈ ಕಡೆಯಿಂದ ಹೋಗೋದು ಸ್ವಲ್ಪ ಕಷ್ಟನೇನ. ಬೈಕಲ್ಲೇ ಬಂದ್ವಿ ನಾವು. ಈಗ ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಇಲ್ಲಿ ವಾಶ್ರೂಮ್ ಸಹ ಇದೆ, ಮೇಲ್ಗಡೆ ಚಾಟ್ಸ್ ಎಲ್ಲ ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಬೊಂಬಾಟಾಗಿದೆ. ಒಬ್ಬೊಬ್ಬರೇ ಬರೋದಾದರೆ ಬೈಕಲ್ಲಿ ಬರ್ಬೋದು, ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರೋದಾದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅಂಥದ್ರಲ್ಲೂ ನಮ್ಮ ಮನೆಯವ್ರು ಹೊಡ್ಕೊಂಡು ಮೇಲಕ್ಕೆ ಬಂದೇ ಬಿಟ್ರು. ನಮ್ಮ ಮನೆಯವ್ರ ಗಾಡಿ ಮಾತ್ರ ಸಖತ್ತಾಗೈತೆ, ಅದಕ್ಕೆ ಕರ್ಕೊಂಬಂದಾರೆ. ಅಲ್ಲ ರೀ, ಟ್ರಕ್ಕಿಂಗ್ ಅವರಂತೂ ಸಖತ್ ಜನ ಬರ್ತಾರೆ ಗೈಸ್. ಇಲ್ಲ ಹಾಕೊಂಡು ಹೋಗಿಲ್ಲ, ಹೂವು ಕಾಲು ಬೆಂದು ಹೋಗ್ತದೆ. ಹಾಂ, ನೀನು ಹಂಗೆ ಎಲ್ಲ ಹೇಳ್ತೆ, ಚಪ್ಪಲಿ ಹಾಕೊಂಡು ಹೋಗಿಲ್ಲ ಅಂದರೆ ಗಂಗನಾಗೆ ಹಾಕೊಂಡು ಹೋಗ್ತಾವ್ರಲ್ಲ. ಶೂನೇ ಹಾಕೊಂಡು ಹೋಗ್ತಾವ್ರೆ. ಇಲ್ಲಿ
ಮಿಡ್ಡಿ ಸ್ಕರ್ಟು ಹಾಂ ಮಿಡಿ ಅಲೋ ಇಲ್ಲ ಅಂತ ಹೇಳ್ತಾರೆ. ಗಮನದಾಗೆ ಹಾಕೊಬಂದಿದ್ದಾರೆಲ್ಲ. ಮಿಡಿ ಇಸ್ ನಾಟ್ ಅವೈಲಬಲ್. ವಾಹನಗಳಿಗೆ ಇಲ್ಲಿಂದ ಮೇಲಕ್ಕೆ ಪ್ರವೇಶ ಇಲ್ಲ. ಇಲ್ಲಿಂದ ಮೇಲಕ್ಕೆ ನಡ್ಕೊಂಡೇ ಹೋಗಬೇಕು. ನೋಡಿ ಗೈಸ್, ವ್ಯೂಸ್ ನೋಡಿ ಏನು ಸಖತ್ತಾಗಿದೆ ಅಂದರೆ ತುಮಕೂರೆಲ್ಲ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ವ್ಯೂ ಮಾತ್ರ ಸಖತ್ತಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ ನೀವು ಎಂಜಾಯ್ ಮಾಡ್ಕೊಂಡು ಹೋಗಿ. ಸಖತ್ತಾಗಿದೆ. ಆ ಬಂಡೆನ ಒಂಚೂರು ಕೆಳಗೆ ಬಗ್ಗಿರೆ ಕೆಳಗಿರ್ತಾರವ್ರು. ಅವರು ಓಡ್ ಬರ್ತಾರೆ, ಬಿದ್ದರೆ ಕತೆ. ಏನಕ್ಕೆ ಏನಿದು? ಮುನಿಗಳ ಪಾದಶರಣ ಅಂತೆ. ಬರಮ್ಮ, ಅಲ್ಲೇನಿಲ್ಲ ಬಾ. ಭಗವಾನ್ ಚಂದ್ರನಾಥ ಸ್ವಾಮಿ. ಭಗವಾನ್ ಚಂದ್ರನಾಥ ಸ್ವಾಮಿ ಇಲ್ಲಿರೋದು. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಸ್ಕೃತ ಸ್ಕಂದ. ಮೇಡಮ್ ಅಪ್ಪ ಓತಪ್ಪ ಎಲ್ಲಿ? ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್ ಇದು. ರೀ ಫೋಟೋ ತೆಗಿತೀನಿ ನಿಂತ್ಕೊಳ್ರಿ. ಇಲ್ಲಿ ವಿಷಯ ಇಲ್ಲಿ ಸ್ಪೆಟ್ರ್ ಕೊಡಿಲಿ. ವೇಲ್ ಏನು ಮಾಡಿದೆ ಬಂಗಾರಿ? ನೋಡ್ರಿ ಇತ್ತ ವಿಷಯ ಇಲ್ಲಿ ಇತ್ತಿರ್ಗೋ ಅಮ್ಮಜಿ, ಇತ್ತಿರ್ಗು ಇಲ್ಲೊಡಲಿ, ಇತ್ತಿರ್ಗು ಒಂದ್ಸಲಿ ಕ್ರಾಸ್ ಆಗ ಒಂಚೂರು.
ಬಾ. ಅಲ್ಲಿಂದ ಬಂದಿದ್ದಲ್ಲ ರೀ ನಾವಿವಾಗ, ಅಲ್ಲಿಂದ ಅದೇ ಹೇಳಿದ್ದು, ಅಲ್ಲಿಂದ ಅಲ್ಲೆಲ್ಲ ಗಿಡ ಏನೋ ಬೆಳೀತಾ ಇದಾರೆ. ಜಮೀನು ನೋಡ್ರಿ ಎಷ್ಟಿಷ್ಟೇ ಮಾಡ್ಕೊಂಡವ್ರೆ, ಇಷ್ಟಿಷ್ಟೇ ಪುಟಾಣಿ ಜಮೀನುಗಳು. ಒಳಗಡೆ ಎಂಟ್ರಿ ಫೀಸು ಒಬ್ಬರಿಗೆ 10 ರೂಪಾಯಿ ಇದೆ. ಎಲ್ಲಿಂದ ರೀ ನಾವು ಬಂದಿದ್ದು? ಅಲ್ಲಿಂದನಾ? ಅಲ್ಲಿ ಹಾಂ ಹಾಂ ಹಾಂ, ಅಲ್ಲಿಂದ ಬಂದ್ವ ನಾವು. ಅಲ್ಲಿ ಗಾಡಿ ನಿಲ್ಸಕ್ಕೆ ಹೋದ್ವಿ ಪಾರ್ಕಿಂಗಿಗೆ, ಅಲ್ಲಿ ಇದೈತಲ್ಲ ಅಲ್ಲಿ, ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಸುತ್ತೋರ್ಕೊಂಡು ಬಂದಿದ್ದು. ನಿಲ್ಲ ನಿಲ್ಲ ನೀನು, ಅಲ್ಲೇ ನಿಲ್ಲ, ಅಲ್ಲಿ ನಿಲ್ಲ ನೀನು. ವಿಸ್ಮಿತಾ ನಿಲ್ಲು. ಅಮ್ಮ ಟರ್ನ್ ಆಗು. ವಿಶ್ವ ಕೈ ಹಿಂಗೆ ತಿರ್ಗು, ನೀನು ತಿರ್ಗು, ಕೈ ಹಿಂಗೆ ಇಟ್ಕೊಂಡು ತಿರ್ಗು, ಹಂಗೆ ತಿರ್ಗು. ಕರೆಕ್ಟಾಗಿ ನೋಡಿ. ನಾನಿಲ್ಲಿ ಹಂಗೆ ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಫೇಸಲ್ಲೂ ತೋರಿಸಿಲ್ಲ ನಂದು ಇದರಲ್ಲಿ, ಅದಕ್ಕೆ ಒಂದು ಎಲ್ಲಿ ಅಂತ ವೀಡಿಯೋನ ಮಾಡ್ಕೋತಾ ಇದ್ದೆ. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಮೇಲ್ಗಡೆ ಎಲ್ಲ ಸಖತ್ ಗಾಳಿ ಬೀಸ್ತಾ ಇತ್ತು. ಅದರಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ. ಅಲ್ಲಿರೋರೆಲ್ಲ ನಾನು ವೀಡಿಯೋ ಮಾಡ್ತಿರೋದು ನೋಡ್ತಾಯಿದ್ರು, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ. ನಾನು ಎಲ್ಲೂ ಜಾಸ್ತಿ ವಾಯ್ಸ್ ಓವರ್ನ ಕೊಟ್ಟಿಲ್ಲ, ಒರಿಜಿನಲ್ ಏನಿದೆಯೋ ಅದನ್ನು ಹಾಕಿದ್ದೀನಿ. ನೋಡು ಹಂಗೆ ರಿಟರ್ನ್ ಬರಬೇಕು, ಕಮ್ ಬ್ಯಾಕ್. ವಿಷಯ ಏನು ಉಳಿಸ ಅಳಿಂದ್ವಾ ವಿಡಿಯೋ ಮಾಡ್ತೀನಿ. ಇಲ್ಲಿತ ನೀ ಇಲ್ಲಿ ತಮ್ಮ ವಿಸ್ಮಿತಾ ಬೀಳ್ಚೆ ಕಣ ಓದೋದನು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ ಮಾತ್ರ. ಬನ್ನಿ, ನೀವು ಫ್ಯಾಮಿಲಿ ಜೊತೆ ಬನ್ನಿ, ಇಲ್ಲ ನೀವೇ ಬನ್ನಿ. ಬೇಡ ಫೋಟೋಶೂಟ್ಗಂತೂ, ಕಪಲ್ ಫೋಟೋಶೂಟ್ಗಂತೂ ಮಸ್ತಾಗಿದೆ ಪ್ಲೇಸ್ ಮಾತ್ರ, ಬ್ಯೂಟಿಫುಲ್ ಆಗಿದೆ. ಬನ್ನಿ ಫೋಟೋಶೂಟ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಕರ್ಕೊಬನ್ನಿ, ಎಲ್ಲರ ಜೊತೆ ಎಂಜಾಯ್ ಮಾಡಿ. ಸಖತ್ತಿದೆ ಸ್ಪಾಟ್ ಮಾತ್ರ, ಸಖತ್ತಿದೆ ಮಾತ್ರ. ತುಂಬ ಜನ ಇವತ್ತು ಹಾಲಿಡೇ ಇರೋದ್ರಿಂದ ತುಂಬ ಜನ ಬಂದಿದ್ರು. ಎಲ್ಲ ಬರೀ ಕಪಲ್ಸು ಮತ್ತು ಲವರ್ಸು ಇಷ್ಟೆಲ್ಲ ಬಂದಿದ್ದವರು ಅವರೇನ, ಸಖತ್ ಜನ ಬಂದಿದ್ರು. ನೀವು ಬನ್ನಿ, ಎಂಜಾಯ್ ಮಾಡಿ. ಅದು ಬ್ರೇಕ್ ಬಿಟ್ಟರೆ ವಾಪಸ್ ಹಿಂದಕ್ಕೆ ಹೊಂಟೋಗ್ಬಿಡುತ್ತೆ. ಅಲ್ಲ ಹೇಳಿದ್ದು ಅಲ್ಲೋಡಿ ಚೆನ್ನಾಗಿದೆ, ಅಲ್ಲೇ ಹಾಕೋರೆ ಅಪಘಾತ ಪ್ಲೇಸ್ ಅಂತ.
ಎಚ್ಚರಿಕೆ ಸಾವಾಗಿದೆ ಇಲ್ಲೆಲ್ಲ. ನನಗಂತೂ ಪ್ಲೇಸ್ ಸಖತ್ ಇಷ್ಟ ಆಯಿತು. ಫೋಟೋಸ್ ಎಲ್ಲ ತಕ್ಕೊಡ್ವಿ ಸ್ವಲ್ಪ. ಯಾಕವೆ ನಿಜ ಸಖತ್ತಾಯಿತು ಪ್ಲೇಸು. ನಾನು ನಮ್ಮ ಮನೆಯವ್ರದ್ದು ನನ್ನ ಮಕ್ಳದವ್ರದ್ದೆಲ್ಲ ಫೋಟೋ ಶೂಟ್ ಮಾಡಿದೆ. ಬಟ್ ನನಗೆ ಫೋಟೋ ತೆಗೆಸ್ಕೋಬೇಕು ಅಂತ ತುಂಬ ಆಸೆ ಆಯಿತು. ತೆಗಿಯೋರು ಯಾರು ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳೋದಕ್ಕೆ ಬರಲ್ಲ, ತಗೊಳ್ಳೋದಕ್ಕೆ ಬರಲ್ಲ. ನಮ್ಮಂತೂ ಸಖತ್ ಬೇಜಾರಾಯಿತು, ಫೋಟೋಸ್ ಎಲ್ಲ ತಗೊಳಕ್ಕಾಗಲಿಲ್ಲಲ್ಲಪ್ಪ ಅಂತ. ಅದರಲ್ಲಿ ಸ್ವಲ್ಪ ಸೆಲ್ಫಿಗಳನ್ನ ತೊಗೊಂಬಂದೆ. ನಿಮ್ಗೆ ಯಾರಿಗಾದ್ರೂ ಫೋಟೋ ತೆಗಿಯೋದ್ರಲ್ಲಿ ಹುಚ್ಚು ಜಾಸ್ತಿ ಇಂಟ್ರೆಸ್ಟ್ ಇದೆ ಅನ್ನೋರು ಬನ್ನಿ ತಗೊಳ್ಳಿ. ನೋಡಿ ಮೇಲ್ಗಡೆ ಹತ್ಕೊಂಡು ಹೋಗಿದ್ರೆ ಇನ್ನೂ ಮಜಾ ಇರ್ತಿತ್ತು. ಗಾಡಿಲೇ ಹೋದ್ವಿ ನಾವು. ಚೆನ್ನಾಗಿತ್ತು. ಟೋಟಲಾಗಿ ಹೇಳಬೇಕು ಅಂದರೆ ಚೆನ್ನಾಗಿತ್ತು. ಇಲ್ಲೇ ಓಡಾಡ್ತಾ ಇರ್ತೀವಿ ನಾವು. ಆಲ್ಮೋಸ್ಟ್ ಎಷ್ಟು ಸಲ ಊರಿಗೆ ಬರ್ತಾ ಇದ್ವಿ ಅಂದರೆ ಅದಕ್ಕಂತ ಲೆಕ್ಕನೇ ಇಲ್ಲ. ಅಷ್ಟು ಸಲ ಬರ್ತಾ ಇದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಇವತ್ತೇನೋ ಕರ್ಕೊಂಡ್ಬಂದರು, ಬಂದ್ವಿ, ನೋಡಿದ್ವಿ, ಚೆನ್ನಾಗಿದೆ, ಇಷ್ಟ ಆಯಿತು. ಇವತ್ತು ರಜೆ ಇರೋದ್ರಿಂದ ಸಖತ್ ಚೆನ್ನಾಗಿದೆ ನೋಡಿ. ಎಲ್ಲ ವೀಡಿಯೋಸ್ ಮಾಡೋರು, ಫೋಟೋ ಶೂಟ್ ತೆಗಿಯೋರು. ಹೋಗ್ಬೇಕು ಇವಾಗ. ನೋಡಿ ಇಲ್ಲಿಂದ ಎಲ್ಲ ಮೇಲ್ಗಡೆ ಹತ್ತುತ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಕ್ಲೈಮೇಟ್ ಸಕ್ಕತ್ತಾಗಿತ್ತು. ಕ್ಲೈಮೇಟ್ ಅಷ್ಟೇ. ಈ ಕ್ಲೈಮೇಟ್ಗೂ ಈ ಪ್ಲೇಸ್ಗೂ ಸಕ್ಕತ್ತಾಗಿತ್ತು. ಈಗೇನಾದ್ರು ಸ್ನ್ಯಾಕ್ಸ ತಿನ್ನಬೇಕು. ಸ್ನ್ಯಾಕ್ಸ್ನ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇದು ಯಾವ ರೀತಿ ಇದೆ, ಹುಲಿ ಹಸುಗೆ ಹಾಲು ಕುಡಿಸ್ತಾ ಇರೋ ರೀತಿ ಮಾಡಿದ್ದಾರೆ. ಇಲ್ಲಿ ಹಸು ಹುಲಿ ಮರಿಗೆ ಹಾಲು ಕುಡಿಸ್ತಿರೋ ರೀತಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ನೋಡಿ ಹಸುಗೆ ಅದು ಹಾಲನ್ನ ಕುಡಿಸ್ತಿದೆ. ಹುಲಿ ಮರಿಗೆ ಹಸು, ಹುಲಿಗೆ ಇಲ್ಲಿ ಹಸು ಕರುಗೆ ಹಾಲು ಕೊಡಿಸ್ತಿದೆ. ತುಂಬಾ ಚೆನ್ನಾಗಿದೆ. ಹುಲಿ ಹಸುಗೆ ಹಾಲು ಕೊಡ್ತಿದೆ. ಇಲ್ಲಿ ಹಸು ಹುಲಿಗೆ ಹಾಲು ಕೊಡ್ತಿದೆ. ಇಲ್ಲಿ ಗೊಮ್ಮಟೇಶ್ವರನ ಸ್ಟ್ಯಾಚು. ತುಂಬಾ ಚೆನ್ನಾಗಿದೆ ಪ್ಲೇಸು. ಬನ್ನಿ ನೀವು ಬಾ. ನೋಡಿ ಇಲ್ಲಿ ಪಿಕಾಕ್ ಥರ ಅದೇನಂತಾರೆ ಅದನ್ನ ಪಿಕಾಕ್ ಥರ ರೆಡಿಯಾಗಿರೋ ಮದನ್ ಕುಮಾರ್ ಮತ್ತು ಕುಟುಂಬದವರು ಬೆಂಗಳೂರು. ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ಪಿಕಾಕ್ ಥರ ಗರಿಗಳು ಬಂದಿದೆ. ಇದನ್ನೇ ಪಿಕಾಕ್ ಹಿಲ್ಸ್ ಅಂತಾರಲ್ಲ, ಆ ಥರನೇ ಇದೆ ಪಿಕಾಕ್ ಥರ. ಇಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇದೆ ಪಿಕಾಕ್ ಹಿಲ್ಸ್ ಥರ ಇದೆ. ನೋಡಿ ಎಷ್ಟು ಚೆಂದ ಇದೆ. ಇದ್ರೊಳಗಡೆ ಹೋಗ್ಬೋದಂತೆ. ಹೋಗೋಣ ಬನ್ನಿ, ಹೆಂಗೆ ಕಾಣಿಸುತ್ತೆ ನೋಡೋಣ. ನಮ್ಮ ಮನೆಯವ್ರ ಫೋನಲ್ಲಿ ಚೆನ್ನಾಗಿ ಕ್ಲಾರಿಟಿ ಬರ್ತಾಯಿತ್ತು. ಅದು ಯಾಕೋ ಏನೋ ಆಯಿತು ಗೊತ್ತಾಗಲಿಲ್ಲ. ನನ್ನ ಫೋನಲ್ಲೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ತುಂಬ ಬಿಸಿಲಿದೆ. ನಡಿ ಒಳಗಡೆ ಹೋಗೋಣ. ಹತ್ತು ಬೇಗ. ಎರಡು ಕಾಲು ಇದನ್ನ ಎತ್ಕೋ. ಏನಿದೆ ಒಳಗಡೆ? ಇಲ್ಲಿ ಒಳಗಡೆ ಶಾಂತಿ ಸಾಗರ್ ಮಹಾರಾಜ್ ಅವ್ರದ್ದು
ಸ್ಟ್ಯಾಚು ಇದೆ ಒಳಗಡೆ ಅಷ್ಟೇ. ಪಿಕಾಕ್ ಹಿಲ್ಸ್ ಒಳಗಡೆ ಅಷ್ಟೇ ಇರೋದು, ಇನ್ನೇನಿಲ್ಲ. ಒಳಗಡೆ ಫೋಟೋಸು ಅಲೋ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಅಷ್ಟು ಮಾತ್ರನೇ ವೀಡಿಯೋ ಮಾಡ್ಕೊಂಡಿದ್ದು. ಎಲ್ಲರೂ ಬನ್ನಿ, ಚೆನ್ನಾಗಿತ್ತು ಪ್ಲೇಸು. ಊಟ ತೊಗೊಂಬರೋರು ಊಟ ತೊಗೊಬನ್ನಿ, ಕೂತ್ಕೊಂಡು ಊಟ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕೂತಿದ್ದು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗಿ ಮತ್ತೆ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳಿಗೆ ತೋರಿಸಿ, ಚಿಕ್ಕವರಾದರೆ ಬೇಡ, ದೊಡ್ಡವರಾದರೆ ಕರ್ಕೊಂಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ. ಹಾಗೆ ಅಲ್ಲಿಂದ ಹಿರೇಳಿನ ಮುಂದೆ ಬಂದರೆ ಅಲ್ಲಿದೆ ಸ್ಟ್ಯಾಚು. ಇದಿದೆ ಏನಪ್ಪ ಅಂದರೆ ಆರ್ಚ್ ಇದೆ. ಆರ್ಚ್ ಹತ್ರ ಬಂದರೆ ಆಟೋ ಸಿಗುತ್ತೆ. ಆಟೋಲ್ಲಿ ಬಂದರೆ ಇಲ್ಲಿ ನೆಕ್ಸ್ಟು ಮೇಲ್ಗಡೆ ಹೋಗೋದಕ್ಕೂ ಆಟೋ ಸಿಗುತ್ತೆ, ಇಲ್ಲಾಂದರೆ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೋದು. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫೈನಲಾಗಿ ನೋಡಿ ಇಷ್ಟೇ, ಇಷ್ಟು ಮಂದಾರಗಿರಿ. ಚೆನ್ನಾಗಿದೆ ಪ್ಲೇಸ್, ಮಾತ್ರ ಚೆನ್ನಾಗಿದೆ. ಬನ್ನಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ನಾವು ಇಲ್ಲಿಂದ ಹೊರಟಿದ್ದೀವಿ. ನಾವು ಬಂದು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಕೂತ್ಕೊಂಡು ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ತಿಂದ್ಕೊಂಡು, ಈಗ ಟೈಮ್ ಬಂದು 2:30 ಆಗ್ತಾ ಬಂದಿದೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋಗಬೇಕು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.